ನಮ್ಮ ತಂದೆ ಒಂದು ಮಾತು ಹೇಳ್ತಿದ್ರು ಯಾವಾಗಲೂ. ನಾವು ಒಂದೇ ರೊಟ್ಟಿಲಿ 4 ಭಾಗ ಮಾಡಿ 4 ಜನ ತಿಂದು ಹೊಟ್ಟೆ ತುಂಬ ನೀರು ಕುಡಿದು ಮಲಗ್ತಿದ್ವಿ. ಮಲಗಕ್ಕೆ ಉದ್ದ ಹಾಸಿಗೆ ಇರಲಿಲ್ಲ, ಹೊಟ್ಟೆಲಿ ತುತ್ತು ಅನ್ನ ಇರ್ತಿದ್ರು, ಕಣ್ತುಂಬ ನಿದ್ದೆಗೇನೂ ಕಮ್ಮಿ ಇರಲಿಲ್ಲ. ಆದರೆ ಈಗ ಹೊಟ್ಟೆ ಬಿರಿಯೋವಷ್ಟು ಊಟ, ಮಲಗಕ್ಕೆ ಮೆತ್ತನೆ ಹಾಸಿಗೆ ಇದ್ದರೂ ಕಣ್ತುಂಬ ನಿದ್ದೆ ಇಲ್ಲ, ಮನಸ್ಸು ಶಾಂತವಾಗಿಲ್ಲ. ಕಾರಣ ತಲೆ ತುಂಬ ಚಿಂತೆ, ಮೈತುಂಬ ಜವಾಬ್ದಾರಿಗಳು, ನಾಳೆ ಏನು ಅನ್ನೋ ಭಯ, ಭವಿಷ್ಯದ ಬಗ್ಗೆ ಗೊಂದಲಗಳು, ನಾವು ಅಂದುಕೊಂಡಿದ್ದು ಆಗದೆ ಹೋದರೆ ಕೊರಗು, ಚಿಕ್ಕ ಪುಟ್ಟ ವಿಚಾರವನ್ನು ಅತಿಯಾಗಿ ಯೋಚನೆ ಮಾಡ್ತಿದ್ದೀವಿ. ಈಗಿನ ಸೋಷಿಯಲ್ ಮೀಡಿಯಾಗಳಿಂದ ಯಾರ್ದೋ ಜೀವನನ ನಮ್ಮ ಜೀವನಕ್ಕೆ ಹೋಲಿಸ್ಕೊಂಡು ನಮ್ಮ ಜೀವನ ಮಾತ್ರ ಯಾಕೆ ಹೀಗೆ ಅನ್ನೋ ಪ್ರಶ್ನೆಗಳು, ಬೇಡದಿರೋ ವಿಚಾರಗಳಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು, ಇನ್ನೊಬ್ಬರನ್ನು ಮೆಚ್ಚಿಸೋಕ್ಕೋಸ್ಕರ ಬದುಕೋ ದಿನಗಳು. ಈಗಿನ ಮಾಡರ್ನ್ ಲೈಫ್ ಸೊಸೈಟಿನಲ್ಲಿ ಸ್ಟ್ಯಾಂಡರ್ಡ್ ಆಗಿರಬೇಕು, ಹಾಗಿದ್ರೇನೆ ಲೈಫ್, ಇಲ್ದಿದ್ರೆ ಲೈಫ್ ಅಲ್ವಾ? ದುಡ್ಡಿಂದ ಶ್ರೀಮಂತ ಅಂತ ಕರೆಸ್ಕೊಂಡವನಿಗಿಂತ ಇನ್ನೊಬ್ಬ ಶ್ರೀಮಂತ ಇದ್ದೇ ಇರ್ತಾನೆ, ದುಡ್ಡಿಲ್ಲದೆ ಬಡವ ಅನ್ನಿಸ್ಕೊಂಡವನಿಗಿಂತ ಇನ್ನೊಬ್ಬ ಬಡವ ಇದ್ದೇ ಇರ್ತಾನೆ. ನಾವು ಜನರನ್ನು ಮೆಚ್ಚೋಕ್ಕೋಸ್ಕರ ಪ್ರತಿದಿನ ಬದುಕ್ತಾ ಹೋದರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ನಮ್ಮಲ್ಲಿ ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲಿ ಸಂತೃಪ್ತಿ ಕಾಣೋ ನೆಮ್ಮದಿ ಇನ್ಯಾವುದರಲ್ಲೂ ಇಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ, ಪ್ರೀತಿ, ಗೌರವ ಇರಬೇಕು, ಅದೇ ನಮ್ಮ ಆಸ್ತಿ ಆಗುತ್ತೆ. ಮೆಚ್ಚಿಸಲೆಂದು ಬದುಕಬೇಡ, ಇಚ್ಛಿಸಿದಂತೆ ಬದುಕು, ಆಗ ಬದುಕು ಸುಲಭ ಮತ್ತು ಪರಿಪೂರ್ಣ ಅನಿಸುತ್ತೆ. ಪ್ರತಿದಿನ ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಳೋದು ನಮ್ಮೊಬ್ಬರ ಜವಾಬ್ದಾರಿಯಾಗಿದೆ. ಬೇರೆಯವರ ಮೇಲೆ ನಮ್ಮ ಖುಷಿ ಅವಲಂಬನೆ ಆದರೆ ಅದು ತಾತ್ಕಾಲಿಕ ಅಲ್ವಾ? ಯೋಚನೆ ಮಾಡಿ.